ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಕ್ಷಲಕ್ಷ್ಮಿ ವಿಲೇಜ್ ಲೈಫ್. ನಿಮಗೋಸ್ಕರ ಮತ್ತೊಂದು ಕನ್ಸ್ಟ್ರಕ್ಷನ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾರಾದರೂ ಹೊಸದಾಗಿ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿರೋರ್ಗಂತೂ ಈ ವಿಡಿಯೋ ಅಂತೂ ತುಂಬ ಯೂಸ್ ಆಗುತ್ತೆ. ಏಕೆಂದರೆ ಮನೇನ ಯಾವ ಥರ ಪ್ಲ್ಯಾನ್ ಮಾಡ್ಕೊಬೋದು ಅನ್ನೋ ಒಂದಷ್ಟು ಐಡಿಯಾಸ್ ಈ ಮನೆ ನೋಡಿದ್ರೆ ಗೊತ್ತಾಗುತ್ತೆ. ನನಗೂ ಕೂಡ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಮನೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಔಟ್ಸೈಡ್ ಲುಕ್ ನೋಡೋಕ್ಕೆ ಈ ಥರ ಇದೆ. ನೀವು ಅಟ್ ಪ್ರೆಸೆಂಟ್ ಏನು ನೋಡ್ತಿದ್ದೀರಾ, ಒಂದು ಕೋಟ್ ಪಟ್ಟಿ ಇದೆಯಲ್ಲ, ಸಮ್ ಇದೆಯಲ್ಲ, ಸಮ್ ಮಾತ್ರ ಒಂದು ಕೋಟ್ ಔಟ್ಸೈಡ್ ಮಾಡಿದ್ದಾರೆ. ಸೊ ಈ ಮನೆಯ ಫುಲ್ಲು ಕ್ಲೀನ್, ಅಂದರೆ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಲೈಕ್ ಗೃಹ ಪ್ರವೇಶ ಲೆವೆಲಲ್ಲಿ ಏನು ಬರುತ್ತಲ್ಲ, ಆವಾಗ ಇನ್ನೊಂದ್ಸಲಿ ವಿಡಿಯೋವನ್ನು ಮಾಡ್ತೀನಿ. ಅಟ್ ಪ್ರೆಸೆಂಟ್ 90% ವರ್ಕ್ ಫುಲ್ಲಿ ಕಂಪ್ಲೀಟ್ ಆಗಿದೆ. ನೀವು ನೋಡ್ತಿರ್ಬೋದು, ಔಟ್ಸೈಡ್ ಅಂದರೆ ಟೈಲ್ಸ್ ಬಂದು ವಾಲ್ ಟೈಲ್ಸ್ ಈ ಥರ ಇದೆ. ಲೈಕ್ ನ್ಯಾಚುರಲ್ ಸ್ಟೋನ್ ಬರುತ್ತಲ್ಲ, ಆ ರೀತಿ ಟೈಲ್ಸ್ ಇದೆ. ಇನ್ನು ವಾಸ್ಕಲ್ಲು ಅಷ್ಟೇ ತುಂಬ ದೊಡ್ಡದಾಗಿತ್ತು, ತುಂಬ ಚೆನ್ನಾಗಿತ್ತು ವಾಸ್ಕಲ್. ಅದು ಮಾಡಿರ್ತಕ್ಕಂಥದ್ದು ಹೊನ್ನೆ ಅಂತಲೇ ಹೇಳ್ಬೋದು. ಇನ್ನು ಹಾಲಲ್ಲಿ 2 ವಿಂಡೋಸ್ ಇದೆ, ಅದು 3 ಶಟರ್ಸ್ ಇರ್ತಕ್ಕಂಥ ವಿಂಡೋ. ಇನ್ನು POP ಕಂಪ್ಲೀಟ್ಲಿ ಹಾಲಲ್ಲಿ ಆಗೋಗಿದೆ. ಅಂದರೆ 2 ಫ್ಯಾನು ಮತ್ತು ಒಂದು ಹ್ಯಾಂಗಿಂಗ್ ಲೈಟ್ ಬರುತ್ತಲ್ಲ, ಆ ಥರದ್ದು. ಹಂಗೆ ಡೈರೆಕ್ಟಾಗಿ ಹಾಲಿಂದ ಡೈರೆಕ್ಟಾಗಿ ಒಂದು ರೂಮ್ ಸಿಗುತ್ತೆ. ಅಂದರೆ ಡೈರೆಕ್ಟಾಗಿ ಹಾಲಲ್ಲಿರ್ತಕ್ಕಂಥ ಒಂದು ಮೈನ್ ಡೋರ್ಗೂ ಮತ್ತು ಈ ರೂಮ್ಗೂ ಸೇಮ್ ಬರುತ್ತೆ, ಆ ಒಂದು ರೂಮ್ ಸಿಗುತ್ತೆ. ಮತ್ತು ಇಲ್ಲಿ ಇವರು ಸಿಮೆಂಟ್ ಕಬೋರ್ಡ್ಸನ್ನು ಮಾಡಿಸಿದ್ದಾರೆ. ತುಂಬ ಇಷ್ಟ ಆಯಿತು ನನಗೆ. ಅಂದರೆ ಹುಡ್ಡಲ್ಲಿ ಮಾಡಿಸಿದ್ರೆ ಅಷ್ಟು ರೇಟ್ ಆಗೋಲ್ಲ, ಬಟ್ ಸಿಮೆಂಟ್ ಕಬೋರ್ಡ್ಸಲ್ಲಿ ಮಾಡಿಸಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಐಡಿಯಾ ನನಗೂ ಇತ್ತು, ಬಟ್ ಅನಿವಾರ್ಯ ಕಾರಣಗಳಿಂದ ಮಾಡಿಸ್ಲಿಕ್ಕೆ ಆಗಲೇ ಇಲ್ಲ. ಇನ್ನು ಇವರು ನೆಲಕ್ಕೆಲ್ಲ ಕೂಡ ಲೈಕ್ ವೈಟು ಮತ್ತು ಬಾದಾಮ್ ಕಲರ್ ಬರುತ್ತಲ್ಲ, ಆ ಕಲರ್ ಟೈಲ್ಸ್ ಹಾಕ್ಸಿದ್ದಾರೆ. ಬಟ್ ಗೋಡೆಗಳಿಗೆ ಮಾತ್ರ ಯಾಕೋ ಗೊತ್ತಿಲ್ಲ ಬ್ಲ್ಯಾಕ್ ಕಲರ್ ಬಿಲ್ಡಿಂಗನ್ನು ಕೊಡಿಸಿದ್ದಾರೆ. ಈವನ್ ಟೈಲ್ಸ್ ಸಾಕಾಗಿಲ್ಲ ಅಂತನೋ ಅಥವಾ ಡಿಫ್ರೆಂಟ್ ಆಗಿರುತ್ತೆ ಅಂತನೋ ಗೊತ್ತಿಲ್ಲ, ಬಟ್ ಅದು ಒಂಥರ ರಿಚ್ ಲುಕ್ ಕೊಡ್ತಾ ಇತ್ತು ಅಂತಲೇ ಹೇಳ್ಬೋದು. ಇನ್ನು ಕರೆಕ್ಟಾಗಿ ವಾಯುವ್ಯ ಮೂಲೆಗೆ ಕರೆಕ್ಟಾಗಿ ಹೋಗೋವಂತೆ ಒಂದು ಅಟ್ಯಾಚ್ಡ್ ಬಾತ್ರೂಮನ್ನು ಕೊಟ್ಟಿದ್ದಾರೆ ಆ ರೂಮ್ಗೆ. ಮತ್ತು ಆ ರೂಮ್ ಮೇಲೆ ನೀವು ನೋಡ್ಬೋದು, ಆ ಟಾಯ್ಲೆಟಲ್ಲಿ ನೀವು ನೋಡ್ಬೋದು, ಮೇಲೆ ಸ್ಟೋರೇಜ್ ಪರ್ಪಸ್ ಆಗಿ ಒಂದು ಶೆಲ್ಫ್ ಥರ ಕೊಟ್ಟಿದ್ದಾರೆ. ಸೊ ಈವನ್ ನಮ್ಗೆ ಏನು ಬೇಡವಾಗಿರ್ತಕ್ಕಂಥ ವಸ್ತುಗಳಿರುತ್ತೋ ಅಲ್ಲಿ ಇಕ್ಕೊಬೋದು. ಸೊ ಅದೊಂದು ಇದು ಒಂದು ರೂಮು. ಇದು ಬಂದು ಚಿಕ್ಕದು, ಅಂದರೆ ತುಂಬ ಸ್ವಲ್ಪ ಆ ರೂಮ್ಗೆ ಕಂಪೇರ್ ಮಾಡಿದ್ರೆ ಈ ರೂಮ್ ಸ್ವಲ್ಪ ಚಿಕ್ಕದು ಅಂತಲೇ ಹೇಳ್ಬೋದು. ಈ ಮನೆಗೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಂದರೆ ಎಷ್ಟಿದೆ ಏನು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಹಂಗೆ ಆ ರೂಮ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಈ ಕಡೆ ಬಂದರೆ ಒಂದು ದೇವ್ರ ಮನೆ ಸಿಗುತ್ತೆ. ಅಂದರೆ ಈ ದೇವ್ರ ಮನೆ ಹೇಗಿದೆಯಪ್ಪ ಅಂದರೆ, ಆ ರೂಮ್ಗೆ ಮತ್ತು ಈ ರೂಮ್ಗೆ ಸೆಂಟ್ರಲ್ ಇರ್ತಕ್ಕಂಥದ್ದು ಈ ದೇವ್ರ ಮನೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ವೈಟ್ ಕಲರ್ಸ್, ಅಂದರೆ ವೈಟ್ ಕಲರ್ ಮಾರ್ಬಲ್ಸ್ ಫಿನಿಷಿಂಗಲ್ಲಿರ್ತಕ್ಕಂಥ ಒಂದು ಟೈಲ್ಸನ್ನು ಹಾಕ್ಸಿದ್ದಾರೆ. ಅಂದರೆ ಇಲ್ಲಿ ಯಾವುದೇ ರೀತಿಯ ಗೋಲ್ಡನ್ ಕಲರ್ ಬೀಡಿಂಗನ್ನು ಹಾಕ್ಸಿಲ್ಲ. ಜೊತೆಗೆ ದೇವ್ರ ಮನೇಲಿ ಕೂಡ POP ಮಾಡಿಸಿದ್ದಾರೆ. ಅದು ಒಂಥರ ತುಂಬ ರಿಚ್ ಲುಕ್ಕನ್ನು ಕೊಡ್ತಿದೆ ಅಂತಲೇ ಹೇಳ್ಬೋದು. ನನಗಂತೂ ಪರ್ಸ್ನಲಿ ಆ ದೇವ್ರ ಮನೆ ಟೈಲ್ಸ್ ಕೂಡ ಇಷ್ಟ ಆಯಿತು. ಇನ್ನು ದೇವ್ರ ಮನೆಯಿಂದ ಹಾಗೆ ಬಂದರೆ ಇದು ಒಂದು ಶೋಕೇಶನ್ನು ಮಾಡಿಸಿದ್ದಾರೆ. ಯಾಕಪ್ಪ ಅಂದರೆ ಅಡುಗೆ ಮನೆಯಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ವಸ್ತುಗಳು ಇರುತ್ತಲ್ಲ, ಆ ವಸ್ತುಗಳನ್ನ ಇಲ್ಲಿ ಇಟ್ಕೊಂಡ್ರೆ ಲುಕಿಂಗ್ ವೈಸ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೇ ಬಿ ಅಲ್ಲಿ ಗ್ಲಾಸ್ ಫಿಟ್ಟಿಂಗನ್ನು ಬರ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ಇನ್ನು ಆ ಕಡೆ ವಿಂಡೋ ಇದೆಯಲ್ಲ, ಅಲ್ಲಿ ಫ್ರಿಜ್ ಇರ್ತಕ್ಕಂಥ ಪರ್ಪಸು ಫ್ರಿಜ್ಜನ್ನು ಇಟ್ಟಿದ್ದಾರೆ. ಇನ್ನು ಎಲ್ ಶೇಪ್ ಸಜ್ಜೆ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಬೀಡಿಂಗನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಮನೆಯಲ್ಲಿ ಮಾಡಿಸ್ಬೇಕಾದ್ರೆ ಬೀಡಿಂಗ್ ಮಿಸ್ ಆಗೋಯ್ತು. ಸ್ಟಿಲ್ ಇವಾಗಲೂ ನನಗೆ ಬೇಜಾರಾಗ್ತಾನೆ ಇದೆ. ಬಟ್ ಇಲ್ಲಿ ಬೀಡಿಂಗ್ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿದೆ. ವುಡ್ ವರ್ಕ್ ಏನಾದರೂ ಮಾಡಿಸಿದ್ರೆ ಆ ನೀರು ಹೊರಗಡೆ ಬರದೇ ಇರುತ್ತೆ. ಸೊ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಓವರ್ ಆಲ್ ಕಿಚನ್ ತುಂಬ ದೊಡ್ಡದಾಗಿದೆ. ಇನ್ನು ಆ ಕಿಚನಿಂದ ರೂಮ್ಗೆ ಹೋಗ್ಬೋದು, ಅಂದರೆ ಕಿಚನ್ಗೆ ಹೋಗಿ ರೂಮ್ಗೆ ಹೋಗಬೇಕು, ಆ ಥರ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಬೆಡ್ರೂಮ್ ಮಾತ್ರ ತುಂಬ ಚೆನ್ನಾಗಿದೆ, ದೊಡ್ಡದಾಗೂ ಇದೆ. ನೀವು ನೋಡ್ತಿರ್ಬೋದು, ದೇವ್ರ ಮನೆ ಹಿಂದೆ ಭಾಗ ಇದೆಯಲ್ಲ, ದೇವ್ರ ಮನೆ ಕಂಪ್ಲೀಟ್ಲಿ ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ. ಅಂದರೆ ಯಾವುದೇ ಕಾರಣಕ್ಕೂ ದೇವ್ರ ಮನೆ ಮೇಲೆ ಏನು ಹಿಡ್ದೇ ಇರೋ ಥರ ಕಂಪ್ಲೀಟ್ಲಿ ಕ್ಲೋಸ್ ಮಾಡಿಸಿದ್ದಾರೆ ಅಂತಲೇ ಹೇಳಬಹುದು. ಇನ್ನು ದೇವ್ರ ಮನೆ ಮೇಲೆ ಉಳಿದಿರ್ತಕ್ಕಂಥ ಜಾಗವನ್ನು ಸ್ಟೋರೇಜ್ ಪರ್ಪಸ್ಸಾಗಿ ಯೂಸ್ ಮಾಡ್ತಿದ್ದಾರೆ. ಇನ್ನು ನೀವು ನೋಡ್ತಿರ್ಬೋದು, ಇದು ಒಂದು ಕಿಚನ್ ಸ್ಲ್ಯಾಬ್ಸು, ಅಂದರೆ 3 ಡೋರ್ಸ್ ಬರುತ್ತಲ್ಲ, ಸ್ಲೈಡಿಂಗ್ ಡೋರ್ಸ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನು ಇವ್ರನ್ನ ಕೇಳಿದೆ, ಸೊ ಈ ರೂಮ್ಗೂ ಆ ರೂಮ್ಗೂ ಎಷ್ಟು ಅಮೌಂಟ್ ಆಯಿತು ಅಂದರೆ ಅವ್ರು ಹೇಳಿದ್ರು 20,000 ಆಯ್ತಂದರೆ 20,000 ಆಯ್ತಂತೆ. ಲೈಕ್ ಈ 3 ಕಬೋರ್ಡ್ಸ್ಗೂ ಅಲ್ಲಿರ್ತಕ್ಕಂಥ ಆ ಒಂದು ಕಬೋರ್ಡ್ಸ್ಗೂ ಒಟ್ಟಾರೆ 20,000, ಅಂದರೆ ಒಂದು ಕಬೋರ್ಡ್ಗೆ 5,000 ಅಂತಲೇ ಅನ್ಕೊಬೋದು. ಬಟ್ ಇದಕ್ಕೆ ಪೈಂಟ್ ಮಾಡಿ ನೀಟಾಗಿ ಒಂದು ಡೋರ್ಸನ್ನು ಫಿಟ್ ಮಾಡಿಸಿದ್ರೆ ಸೂಪರಾಗಿರುತ್ತೆ. ಲೈಕ್ ವುಡ್ ವರ್ಕ್ ಹೇಗಿರುತ್ತಲ್ಲ ಅದೇ ರೀತಿ ಇರುತ್ತೆ. ನೀವು ಹಾಲ್ ನೋಡ್ಬೋದು, ತುಂಬ ಉದ್ದ ಇದೆ ಹಾಲ್ ಮಾತ್ರ, ಅಂದರೆ ಅಗಲಾಗಿಂತ ಉದ್ದ ಹಾಲಿದೆ ಅಂತಲೇ ಹೇಳ್ಬೋದು. ಇನ್ನು ಇವರು ಹೊರಗಡೆ ಪಾರ್ಕಿಂಗ್ ಟೈಲ್ಸ್ ಆಗಿರ್ಬೋದು ಮತ್ತು ಕಾಂಪೌಂಡ್ ಆಗಿರ್ಬೋದು ಇನ್ನೂ ಏನೂ ಕಟ್ಟಲಿಲ್ಲ. ಇದು ನಮ್ಮೂರಲ್ಲೇ ಇರ್ತಕ್ಕಂಥ ಮನೆ. ಸೊ ಹಾಗೆ ಹೋಗ್ತಿರ್ಬೇಕಾದ್ರೆ ಇತ್ತಲ್ಲವ, ಸೊ ನಮ್ಮ ವ್ಯೂವರ್ಸ್ಗೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಅಂದರೆ ಯಾರಾದರೂ ಹೊಸ್ದಾಗಿ ಕಟ್ತಿದ್ರೆ ಆ ಪ್ಲ್ಯಾನಿಂಗ್ ಸ್ವಲ್ಪ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದು ಬಂದು
ಎಗೈನ್ ಅಗ್ನಿಮೂಲೆಯಲ್ಲೇ ವಾಶ್ರೂಮನ್ನು ಮಾಡಿಸಿದ್ದಾರೆ. ಸೊ ಟಾಯ್ಲೆಟ್ ಇದೆ ಇಲ್ಲಿ. ಸೊ ಅಪರೂಪಕ್ಕೆ ಒಂದ್ಸಲ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರು. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಇಷ್ಟ. ಸೊ ನಾವೇನು ಹೇಳೋಕ್ಕಾಗಲ್ಲ. ಪ್ರತಿ ವಿಡಿಯೋದಲ್ಲೂ ನಾನು ಅವ್ರಿಗೆ ಡೈರೆಕ್ಟಾಗಿ ಅಲ್ಲೇ ಹೇಳಿದೆ ಈ ಮೂಲೆಯಲ್ಲಿ ಬರಬಾರ್ದು ಅಂತ. ಬಟ್ ಅವ್ರು ಹೇಳಿದ್ರು ಯಾವಾಗಲೂ ಅಪರೂಪಕ್ಕೆ ಒಂದ್ಸಲ ಯೂಸ್ ಮಾಡ್ಕೊಳ್ಳೋದು ಅಷ್ಟೇ ಅಂತ. ಅದ್ರ ಮೇಲೂ ನಾವೇನು ಹೇಳೋಕ್ಕಾಗಲ್ವಲ್ಲ. ಇನ್ನು ಸ್ಟೆಪ್ಸ್ ಹತ್ತಿ ಮೇಲಕ್ಕೆ ಹೋಗ್ತಿದ್ದೀನಿ. ಸ್ಟೆಪ್ಸ್ ಅಗಲನೂ ಅಷ್ಟೇ ಒಂದು ಆವ್ರೇಜ್ ಅಗಲ ಇದೆ. ಅಂದರೆ ತುಂಬ ಅಷ್ಟೊಂದು ಅಗಲನೂ ಇಲ್ಲ, ಹಂಗಂತ ಕಡಿಮೆ ಅಗಲನೂ ಇಲ್ಲ. ಓಕೆ, ಆವ್ರೇಜಾಗಿ ಇರಬಹುದು ಅಷ್ಟು ಅಗಲ ಇದೆ. ಅಂದರೆ ಅವ್ರಿಗೆ 2.5 ಅಡಿ ಅಗಲ ಇದೆ. ಇನ್ನು ಓವರಾಲ್ ಮೋಲ್ಡ್ ಮೇಲೆ ಈ ಥರ ಇದೆ. ಇನ್ನು ತುಂಬ ಕೆಲಸ ಇದೆ ಮಾಡಿಸೋದು. ಅಂದರೆ ಲೈಕ್ ಟೈಲ್ಸು ಒಂದು 90% 95% ಟೈಲ್ಸ್ ವರ್ಕ್ ಕಂಪ್ಲೀಟ್ ಆಗಿದೆ. ಇನ್ನು ಶಟರ್ಸ್ ಫಿಟ್ ಮಾಡಿಸ್ಬೇಕು, ಮತ್ತು ಡೋರ್ಸ್ ಫಿಟ್ ಮಾಡಿಸ್ಬೇಕು, ಮತ್ತು ವೈರಿಂಗ್ ಆಗಿದೆ. ಆ ಸ್ವಿಚಸ್ ಅದೆಲ್ಲ ಫಿಟ್ ಮಾಡಿಸ್ಬೇಕು. ಇನ್ನು ಟೈಲ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಆಗಿದೆ. 2 ಸೆಕೆಂಡ್ ಕೊಟ್ಟು ಪಟ್ಟಿ ಮಾಡಿಸ್ಬೇಕು ಮತ್ತು ಪೈಂಟ್ ಮಾಡಿಸ್ಬೇಕು. ಇಷ್ಟು ಕೆಲಸ ಇದೆ. ಇದು ಮೇಲೆ ಇರ್ತಕ್ಕಂಥ ರೂಮು. ನೀವು ನೋಡ್ತಿರ್ಬೋದು ಟೈಲ್ಸು ಇಲ್ಲಿ ವುಡನ್ ಕಲರ್ ಬರುತ್ತಲ್ಲ ಟೈಲ್ಸು, ವುಡನ್ ಕಲರ್ ಟೈಲ್ಸು ಮ್ಯಾಟ್ ಫಿನಿಶ್ ಟೈಲ್ಸನ್ನು ಹಾಕ್ಸಿದ್ದಾರೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ. ಲೈಕ್ ನಾವು ಟೈಲ್ಸ್ ಮೇಲೆ ಏನಾದರೂ ಶೀಟ್ ತಂದು ಅಂಟಿಸಿದ್ರೆ ಯಾವ ರೀತಿ ಇರುತ್ತಲ್ಲ ಆ ರೀತಿ ಇದೆ. ಇನ್ನು ಅಟ್ಯಾಚ್ಡ್ ಟಾಯ್ಲೆಟ್ ಇದೆ ಇಲ್ಲಿ. ಅಂದರೆ ಬಾತ್ರೂಮು ಮತ್ತು ಟಾಯ್ಲೆಟ್ ಎರಡು ಕೂಡ ಅಟ್ಯಾಚ್ಡ್ ಇದೆ. ಸೊ ಸಪ್ರೇಟಾಗಿ ಇವರು ಯಾಕೆ ಇಟ್ಕೊಳ್ಳಿಲ್ಲ ಅಂದರೆ ಹೆಂಗಿದ್ರು ರೂಮಲ್ಲಿ ಇರ್ತೀವಲ್ವ ಅನ್ನೋ ಥರ ಅಟ್ಯಾಚ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇನ್ನು ಈ ರೂಮ್ಗೆ 2 ಕಿಟಕಿ ಇದೆ. ನೀವು ನೋಡ್ತಿರ್ಬೋದು ಈ ರೂಮ್ ಕೂಡ 2 ಕಿಟಕಿ ಇದೆ. ರೂಮ್ ಕೂಡ ತುಂಬ ದೊಡ್ಡದಾಗಿದೆ. ಸೊ ಈ ಮನೆ ಎಷ್ಟಿದೆ ಅಂತ ನನಗೆ ಸ್ಟಿಲ್ ಈಗಲೂ ಕನ್ಫ್ಯೂಷನ್. ಯಾಕಂದರೆ ಅವ್ರಿಗೆ ಕೂಡ ಗೊತ್ತಿಲ್ವಂತೆ. ಮೇ ಬಿ ಅವ್ರ ಮನೇಲಿ ದೊಡ್ಡವ್ರಿಗೇನಾದ್ರು ಗೊತ್ತಿರುತ್ತೆ ನನಗೆ ಗೊತ್ತಿಲ್ಲ. ನನ್ನ ಅಂದಾಜಿನ ಪ್ರಕಾರ ಇದು ಒಂದು 29ಕ್ಕೆ 31 ಇರುತ್ತೆ ಅಂತ ನಾನು ಗೆಸ್ ಮಾಡಿದ್ದೀನಿ ಅಷ್ಟೇ. ಬಟ್ ನನಗೆ ಗೊತ್ತಿಲ್ಲ, ಯಾಕಂದರೆ ಮನೆಯೆಲ್ಲ ನೋಡ್ತಿರ್ಬೇಕಾದ್ರೆ ಹಾಗೆ ಗೊತ್ತಾಗುತ್ತಲ್ಲ, ಅದಕ್ಕೆ ನಾನು ಗೆಸ್ ಮಾಡ್ತಿದ್ದೀನಿ. ನೀವು ನೋಡ್ತಿರ್ಬೋದು ಔಟ್ಸೈಡ್ಗೆ ಟಾಯ್ಲೆಟ್ ಅನ್ನೋದು ಸ್ವಲ್ಪ ಎಕ್ಸ್ಟ್ರಾನೇ ಬಂದಿದೆ. ಯಾಕೆ ಬಂದಿದೆ ಅಂದರೆ ಅಲ್ಲಿ ಕಾಲಮ್ ಇರೋದ್ರಿಂದ ಇಲ್ಲಿ ಎಕ್ಸ್ಟ್ರಾ ಬಂದಿದೆ. ಇನ್ನು ಫ್ರಂಟ್ ಎಲಿವೇಶನ್, ರೂಮ್ಗೆ ಫ್ರಂಟ್ ಎಲಿವೇಶನ್ ಅನ್ನೋದು ಈ ಥರ ಕೊಟ್ಟಿದ್ದಾರೆ. ಸ್ವಲ್ಪ ಡಿಫ್ರೆಂಟಾಗೇ ಕೊಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತು. ಇನ್ನು ಮೇಲೆ ಎಲ್ಲ ವಿಡಿಯೋ ಮಾಡಿಕೊಂಡು ಸ್ಟೆಪ್ಸನ್ನು ಇಳಿದಿದ್ದೀನಿ. ಇನ್ನು ಗ್ರಿಲ್ಸ್ ಮಾಡಿಸ್ಬೇಕು, ಗ್ರಿಲ್ಸ್ ವರ್ಕು ಇದೆ ಪೆಂಡಿಂಗು. ಸೊ ಇಲ್ಲಿ ಇನ್ನೇನು ಅಂದರೆ ಸ್ಟೇರ್ ಕೇಸ್ ಇವ್ರು ಕವರ್ ಮಾಡಿಸಿಲ್ಲ. ಮೇ ಬಿ ಫ್ಯೂಚರಲ್ಲಿ ಇನ್ನೂ ಮೇಲೆ ಕಟ್ಟೋ ಪ್ಲ್ಯಾನಿಂಗ್ ಇರಬಹುದೇನೋ, ನನಗೆ ಗೊತ್ತಿಲ್ಲ. ಇನ್ನೂ ಸ್ಟೇರ್ ಕೇಸ್ ಕವರ್ ಮಾಡಿಸಿಲ್ಲ ಅಂದರೆ ಇನ್ನು ಅಷ್ಟೇ ಕಟ್ಟೋದು ಅನಿಸುತ್ತೆ. ಹಾಗಾಗಿ ಇವ್ರು ಏನು ಮಾಡಿದ್ದಾರೆ ಅಂದರೆ ಫ್ರಂಟ್ ಎಲಿವೇಶನ್ ಸ್ವಲ್ಪ ಚೆನ್ನಾಗಿ ಮಾಡಿಸಿದ್ದಾರೆ. ಇನ್ನೂ ಸ್ವಲ್ಪ ಪ್ಲಾಸ್ಟ್ರಿಂಗ್ ಎಲ್ಲ ಇನ್ನೂ ಸ್ವಲ್ಪ ಕಂಪ್ಲೀಟ್ ಮಾಡಿಸ್ಬೇಕಿತ್ತು. ಸೊ ಹಾಗಾಗಿ ಪ್ಲಾಸ್ಟ್ರಿಂಗ್ ಎಲ್ಲ ಇನ್ನೂ ಮಾಡ್ತಿದ್ದಾರೆ. ಇನ್ನು ಕರೆಕ್ಟಾಗಿ ಈಶಾನ್ಯ ಮೂಲೆಗೆ ಆ ಪೋರ್ಟಿಕ ಅಲ್ಲೇ ಸಂಪು ಬಂದಿದೆ. ಆ್ಯಸ್ ಯೂಶುವಲ್ ಎಲ್ಲರ ಕಡೆ ಹೇಗೆ ಬರುತ್ತಲ್ವ ಅದೇ ಥರ ಇವ್ರ ಮನೆಗೂ ಸಂಪು ಬಂದಿದೆ ಅಂತಲೇ ಹೇಳ್ಬೋದು. ಇವಾಗ ನಿಮ್ಮ ಫ್ರಂಟಿಂದ ಓವರಾಲ್ ಲುಕ್ ಹೇಗಿದೆ ಅಂತ ನೀವು ನೋಡ್ತಿರ್ಬೋದು. ನೋಡಿ ಈ ಥರ ಇದೆ. ಫ್ರಂಟಿಂದ ಓವರಾಲ್ ಲುಕ್ಕು ಈ ಥರ ಇದೆ ಮನೆ ಮಾತ್ರ. ಆಲ್ಮೋಸ್ಟ್ ಪ್ಲಂಬಿಂಗ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು. ಅಂದಾಗೆ ಈ ಮನೆ ಇವ್ರು ಒಪ್ಪಿಸಿದ್ದು, ಈ ಮನೆ ಆಲ್ಮೋಸ್ಟ್ 2 ಇಯರ್ಸ್ ಬ್ಯಾಕೇ ಕಟ್ಟಿದ್ರು ಅಂತಲೇ. ಆವಾಗ ಅವ್ರು ಹೇಳಿದ್ದು ನನಗೆ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟಿರೋದಂತೆ. ಸೊ ಆವಾಗ ಅವ್ರು ಒಪ್ಪಿಸಿರೋದು 1,65,000ಕ್ಕೆ ಒಂದು ಚದರಕ್ಕೆ. ಬಟ್ ಇವಾಗ 1,65,000ಕ್ಕೆ ಯಾರೂ ತೊಗೊಳ್ಳೋದಿಲ್ಲ, ಯಾಕಂದರೆ ಎಲ್ಲ ಮೆಟೀರಿಯಲ್ಸ್ ತುಂಬ ರೇಟ್ ಆಗಿಬಿಟ್ಟಿದೆ. ಹಾಗಾಗಿ ಈಗ ಒಂದು ಮಿನಿಮಮ್ ಒಂದು 1,85 1,90 ಇರಲೇಬೇಕು. ನಾವು ಹೆಂಗೆ ಮಾಡಿಸ್ತೀವಿ ಅಂದ್ರೂ ಇರಲೇಬೇಕು. ಸಿಂಪಲ್ಲಾಗಿ ಮಾಡಿಸ್ತೀವಿ ಅಂದ್ರೂ ಅಷ್ಟು ಇರಲೇಬೇಕು. ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಕೂಡ ನಿಮ್ಗೆ ಹೇಳಿದ್ದೆ. ಯಾಕಂದರೆ 1 ಟನ್ ಮೇಲೆ ಒಂದು ಲೋಡ್ ಮೇಲೆ ತುಂಬ ರೇಟ್ ಆಗಿದೆ. ಅಂದರೆ 1,000 ರೂಪೀಸ್ ಮೇಲೆ ರೇಟ್ ಆಗಿದೆ. ಹಾಗಾಗಿ ಈಗಂತೂ ಮನೆ ಕಟ್ಟೋರಿಗೆ ಸ್ವಲ್ಪ ಅಮೌಂಟ್ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಟ್ಟಿಗೆ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಸಿಮೆಂಟ್ ಕೂಡ ರೇಟ್ ಆಗಿದೆ. ಜೊತೆಗೆ ಎಮ್ ಸ್ಯಾಂಡು, ಪಿ ಸ್ಯಾಂಡು, ಈ ಥರ ಎಲ್ಲ ರೀತಿಯ ಮೆಟೀರಿಯಲ್ಸು ರೇಟ್ ಆಗಿದೆ ಅಂತಲೇ ಹೇಳಬಹುದು. ಅಂದಾಗೆ ನನ್ನ ಅಂದಾಜಿನ ಪ್ರಕಾರ ಈ ಮನೆಗೆ ಒಂದು 20 ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಅಂದಾಜಿನ ಪ್ರಕಾರ. ಇನ್ನು ಈ ಮನೆ ಫುಲ್ಲು ಕಂಪ್ಲೀಟಾಗಿ ಕ್ಲೀನ್ ಆದಮೇಲೆ ಆವಾಗ ನೋಡೋದಕ್ಕೆ ಒಂದೊಳ್ಳೆ ಲುಕ್ ಬರುತ್ತೆ ಅಂತಲೇ ಹೇಳಬಹುದು, ಆಯಿತಾ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನಿಮಗೆ ಅಂದರೆ ಆ ಆಗ್ನೇಯ ಮೂಲೆಯಲ್ಲಿ ಒಂದು ವಾಶ್ರೂಮ್ ಬಿಟ್ಟರೆ ಇನ್ನೆಲ್ಲನೂ ಪರ್ಫೆಕ್ಟಾಗಿ ಮಾಡಿಸಿದ ಥರನೇ ಇತ್ತು ಪ್ಲಾನಿಂಗ್ ಮಾತ್ರ. ಅಡುಗೆ ಮನೆ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ದೊಡ್ಡದಾಗಿದೆ ಅನಿಸುತ್ತೆ. ಈ ರೂಮ್ಗೆ ಆ ರೂಮ್ ಎಷ್ಟಿತ್ತಲ್ವ, ಮಾಮೂಲಿ ಚಿಲ್ಡ್ರನ್ಸ್ ಬೆಡ್ರೂಮು, ಅಷ್ಟು ದೊಡ್ಡದಾಗಿತ್ತು ಈ ಒಂದು ಅಡುಗೆ ಮನೆ.
ಮತ್ತು ಇಲ್ಲಿ ಸಿಂಕ್ ಬಂದು ಇವರು ಆಯಿತ ಇರುತ್ತಲ್ಲ, ಆಯಿತಾಕಾರ ಆ ಥರ ಒಂದು ಸಿಂಕನ್ನು ಹಾಕ್ಸ್ಕೊಂಡಿದ್ದಾರೆ. ನಮ್ಮ ಮನೇಲಿ ಚೌಕಾಕಾರ ಇತ್ತು, ಇಲ್ಲಿ ಆಯಿತಾಕಾರ ಸಿಂಕನ್ನು ಹಾಕಿದ್ದಾರೆ. ಮತ್ತು ಕಿಚನಲ್ಲೂ ಸಹ ಇಲ್ಲಿ 2 ಕಿಟಕಿಗಳದೇ ಇದೆ. ನೀವು ನೋಡ್ಬೋದು, ಅಂದರೆ ಒಂದು ಕಿಟಕಿಗೆ 3 ಶಟರ್ಸು, ಇನ್ನೊಂದು ಕಿಟಕಿಗೆ 2 ಶಟರ್ಸ್ ಇದೆ. ಸೊ ತುಂಬ ಅಂದರೆ ತುಂಬ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಕಿಚನಲ್ಲಿ ತುಂಬ ಬೆಳಕು ಬರುತ್ತೆ. 2 ಕಿಟಕಿ ಇದ್ದರೆ, ಒಂದು ಕಿಟಕಿ ಇಡೋದಕ್ಕಿಂತ 2 ಕಿಟಕಿ ಇಟ್ಟರೆ ತುಂಬ ಬೆಸ್ಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ದೇವ್ರ ಮನೆ ಸ್ವಲ್ಪ ಪ್ಲೇಸ್ ಇತ್ತಲ್ಲ ದೇವ್ರ ಮನೆ ಹಿಂದೆ, ಅಲ್ಲಿ ಬೇರೆ ಇನ್ನೇನಕ್ಕಾದರೂ ಆಗಲಿ ಚೆನ್ನಾಗಿ ಯೂಸ್ ಮಾಡ್ಕೊಬೋದು. ಅಂದರೆ ಅಲ್ಲಿ ಏನಾದರೂ ಇಟ್ಟರೆ ಅಥವಾ ಟೇಬಲ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ಲಿ. ಇದಿಷ್ಟು ಫ್ರೆಂಡ್ಸ್ ಈ ಮನೆಯ ಬಗ್ಗೆ ಪೂರ್ತಿಯಾದ ಇನ್ಫಾರ್ಮೇಷನ್. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಈ ಒಂದು ಮನೆಯ ಬಗ್ಗೆ ನಿಮ್ಮ ಅನಿಸಿಕೆಗಳ ಮತ್ತು ಅಭಿಪ್ರಾಯಗಳನ್ನು ನನಗೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಯಾವ ಥರದ ವಿಡಿಯೋ ಮಾಡಬೇಕು ಅಂತಲೂ ನೀವೇ ಹೇಳಬೇಕು. ಸೊ ನಾನು ಕನ್ಸ್ಟ್ರಕ್ಷನ್ ಬಗ್ಗೆ ವಿಡಿಯೋಸ್ ಮಾಡ್ತಿದ್ದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಅದರ ಲಾಗ್ಸ್ ಮಾಡ್ತಿದ್ದೆ, ಅಷ್ಟು ರೆಸ್ಪಾನ್ಸ್ ಬರ್ತಿಲ್ಲ. ಆದಷ್ಟು ಕನ್ಸ್ಟ್ರಕ್ಷನ್ ವಿಡಿಯೋಸ್ ಬಗ್ಗೆನೇ ಮಾಡಬೇಕು ಅಂತ ಅಂದ್ಕೊತೀನಿ. ಅದರ ಪ್ರತಿದಿನ ಕನ್ಸ್ಟ್ರಕ್ಷನ್ಸ್ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಏನಿರುತ್ತೆ ಅಲ್ವಾ, ನೀವೇ ಹೇಳಿ. ಹಾಗಾಗಿ ಆ ವಿಡಿಯೋ ಈ ವಿಡಿಯೋ 2 ಮಿಕ್ಸ್ ಮಾಡಿ ನಾನು ವಿಡಿಯೋಸ್ಗಳನ್ನು ಹಾಕ್ತಿದ್ದೀನಿ. ನೀವು ಇದು ಕನ್ಸ್ಟ್ರಕ್ಷನ್ಸ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತೀರೋ ಅದೇ ರೀತಿ ವ್ಲಾಗ್ಸ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತು ಇನ್ನು ನಾನು ಹೇಳಿದಂಗೆ ಆಗ್ನೇಯ ಮೂಲೆಯಲ್ಲಿ ಒಂದು ಟಾಯ್ಲೆಟ್ ಬಂದಿದೆ. ಮತ್ತು ಇಲ್ಲೆಲ್ಲ ತುಂಬ ಟೈಲ್ಸ್ ಕೆಲಸ, ಅಂದರೆ ಪಾರ್ಕಿಂಗ್ ಟೈಲ್ಸು ಜೊತೆಗೆ ಇಲ್ಲಿ ಸ್ವಲ್ಪ ಟೈಲ್ಸ್ ಕೆಲಸ ಕಂಪ್ಲೀಟ್ ಆಗಿದೆ. ಮತ್ತು ಇಲ್ಲಿ ಚಪ್ಪಡಿ ಕಲ್ಲೆಲ್ಲ, ಅಂದರೆ ಪೋರ್ಟಿಕ್ ಆದಮೇಲೆ ಚಪ್ಪಡಿ ಕಲ್ಲೆಲ್ಲ ಹುಣಿ ಕಾಂಪೌಂಡ್ ಮತ್ತು ಸಪ್ರೇಟಾಗಿ ಹಾಕ್ತಾರಂತೆ. ಸೊ ಆ ಒಂದು ಕಂಪ್ಲೀಟಾಗಿ ಹೇಗೆ ಬರುತ್ತಲ್ವ ಲುಕ್ಕು, ಅದನ್ನು ಕೂಡ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ. ಅಂದಾಗಿ ನಾನು ಹೇಳ್ದಂಗೆ ಈ ಮನೆಗೆ ನನ್ನ ಅಂದಾಜಿನ ಪ್ರಕಾರ ಒಂದು 20 ಲಕ್ಷ ಆಗಿರಬಹುದು ಅಂತ ಅಂದ್ಕೊತೀನಿ. ಇನ್ನು ವುಡ್ ವರ್ಕು ಅದು ಇದು ಅಂತ ಎಕ್ಸ್ಟ್ರಾ ಇಂಟೀರಿಯರ್ ಅಂತ ಅಂದ್ಕೊಳಕ್ಕೆ ಹೋದರೆ ಅದೊಂದು 5 ಆಗ್ಬೋದು. ಅಂದರೆ ಇವಾಗಿನ ಒಂದು ಪರಿಸ್ಥಿತಿಗೆ ಇದು ಒಂದು ಹೇಳ್ದಂಗೆ ಒಂದು 29ಕ್ಕೆ 31 ಇರಬಹುದು. ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ವಿಡಿಯೋ ಬಗ್ಗೆ ಏನೇ ಅಭಿಪ್ರಾಯಗಳಿರಲಿ, ಅನಿಸಿಕೆಗಳಿರಲಿ, ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ನನ್ನ ಒಂದು ಕನ್ಸ್ಟ್ರಕ್ಷನ್ ವಿಡಿಯೋಸ್ಗೆ. ಸೊ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್.